ಹಾಯ್ ಆಲ್, ವೆಲ್ಕಮ್ ಬ್ಯಾಕ್. ನಾವು ಇವಾಗ ಹಾಸ್ಟೆಲ್ ಹೋಗ್ತಾ ಇದ್ದೀವಿ. ನಾನು ಹೀಗೆ ಫೋನ್ ಇಟ್ಕೊಂಡು ವಿಡಿಯೋ ಮಾಡ್ತಾ ನೋಡಿ ನನ್ನ ಮಗಳು ಫುಲ್ ಶೈ ಆಗ್ತಿದೆ. ಸೊ ಹಾಗಾಗಿ ಕಣ್ಮುಚ್ಕೊತಾ ಇದ್ದಾಳೆ, ಮಾಡಬೇಡ ಮಾಡಬೇಡ ಅಂತ. ನೋ ಯು ಡೋಂಟ್ ವಾಂಟ್ ಟು ಟೇಕ್ ಎ ವಿಡಿಯೋ? ಓಕೆ, ಐ ವಿಲ್ ನಾಟ್. ಹಾಸ್ಟೆಲ್ ರೀಚ್ ಆಗುತ್ತೆ 4 ಅವರ್ ಸ್ಟಾಪ್ ಕೊಟ್ಟರೆ ಅಡಿಷನಲ್ 4 ಅವರ್, 2 ಸ್ಟಾಪ್ ಕೊಟ್ಟರೆ 5 ಅವರ್. ಓಕೆ. ಯೂಶ್ವಲಿ 4 to 5 ಅವರ್ ಆಗುತ್ತೆ ಹಾಸ್ಟೆಲ್ ರೀಚ್ ಆಗೋದಕ್ಕೆ. ಮತ್ತು ಬ್ರೇಕ್ ಎಲ್ಲ ತೊಗೊಂಡ್ರೆ ಒಂದೊಂದ್ಸರಿ 5.5 hours ಆಗುತ್ತೆ. ಟ್ರಾಫಿಕ್ ಜಾಸ್ತಿ ಇದ್ದರೆ ವೀಕೆಂಡ್ಸಲ್ಲೆಲ್ಲ ಜಾಸ್ತಿ ಇರುತ್ತಲ್ಲ, ಹಾಗಾಗಿ ಇನ್ನೂ ಜಾಸ್ತಿ ಟೈಮ್ ತೊಗೊಳುತ್ತೆ. ಸೊ ಇವಾಗ ನಾವು ಡ್ಯಾಲಸ್ ಡೌನ್ ಟೌನ್ನ ಕ್ರಾಸ್ ಮಾಡಿ ಹೋಗಬೇಕು. ಅಲ್ಲೂ ಒಂದೊಂದ್ಸರಿ ಟ್ರಾಫಿಕ್ ಇರುತ್ತೆ. ಇನ್ನು ಆಲ್ಮೋಸ್ಟ್ 2 hours ಇದೆ ನಾವು ಹಾಸ್ಟೆಲ್ ರೀಚ್ ಆಗೋದಕ್ಕೆ. ಹಾಗೆ ನ್ಯೂಸ್ ಕೇಳಿಕೊಂಡು ಮ್ಯೂಸಿಕ್ ಕೇಳಿಕೊಂಡು ಬರ್ತಾ ಇದ್ವಿ. ಇವಾಗ ಲಂಚ್ ಟೈಮ್ ಆಗಿದೆ, ಸೊ ಅದಕ್ಕೆ ಲಂಚ್ ಎಲ್ಲಿ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ವಿ. ಸೊ ಆನ್ ದ ವೇ ನಮಗೆ ಮೆಕ್ಡಿ ಸಿಕ್ತು. ಸೊ ಮೆಕ್ಡಿಯಲ್ಲೇ ಮಾಡ್ಕೊಳ್ಳೋಣ, ಫ್ರೆಶ್ ಕೂಡ ಹಾಗೆ ಲಂಚ್ ಕೂಡ ತೊಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಮೆಕ್ಡಿ ಹತ್ರ ನಿಲ್ಲಿಸಿದ್ದೇವೆ. ಇಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂತೂ ಸಖತ್ ಅಂದರೆ ಸಖತ್ ರೇರು. ಅಂಥದ್ರಲ್ಲಿ ಒಂದು ಬಸ್ ನೋಡಿಬಿಟ್ವಿ ಅಪರೂಪಕ್ಕೆ. ಯಾಕೆಂದರೆ ಇಲ್ಲೆಲ್ಲ ಎಲ್ಲರ ಹತ್ರನೂ ಕಾರ್ ಇರೋದ್ರಿಂದ ಎಲ್ಲರೂ ಕಾರಲ್ಲೇ ಟ್ರಾವೆಲ್ ಮಾಡ್ತಾರೆ. ಸೊ ತೀರಾ ದೂರ ಊರಿದ್ರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಸ್ನ ಯೂಸ್ ಮಾಡ್ತಾರೆ. ಸೊ ನಾವು ರೀಚ್ ಆದ್ವಿ. ಆಲ್ಮೋಸ್ಟ್ ನಾವು ಕ್ಯಾಪಿಟಲ್ ಬಿಲ್ಡಿಂಗ್ ಹತ್ರನೇ ಇದ್ದೀವಿ. ಸೊ ಇಲ್ಲಿ ಕಾರ್ನ ಪಾರ್ಕ್ ಮಾಡಿ ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು. ಸ್ಟೇಟ್ ಆಫ್ ಟೆಕ್ಸಸ್. ಸೊ ನೀವು ಹಾಗೆ ದೂರದಲ್ಲಿ ನೋಡ್ತಿದ್ರಲ್ಲ ಬಿಲ್ಡಿಂಗ್. ಸೊ ಇಲ್ಲಿಂದ ಸ್ವಲ್ಪ ಜನ ನೆಡ್ಕೊಂಡು ಹೋಗಬೇಕು ಅಲ್ಲಿಗೆ ರೀಚ್ ಆಗಬೇಕಂದ್ರೆ. ಅಕ್ಕಪಕ್ಕದಲ್ಲೆಲ್ಲ ಮರಗಳು ಮತ್ತು ಗಾರ್ಡನ್ ಇದೆ. ಮತ್ತು ಇಲ್ಲಿ ಮಾನ್ಯುಮೆಂಟ್ಸ್ ಮಾಡಿದ್ದಾರೆ. ವಿಯೆಟ್ನಾಂ ವಾರ್ ವೆಟ್ರನ್ಸ್ ಮಾನ್ಯುಮೆಂಟ್ ಇದು. ಸೊ ಹೀಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಹೀಗೆ ತುಂಬ ಮಾನ್ಯುಮೆಂಟ್ಸ್ ಎಲ್ಲ ಇದೆ. Good job. That's cute. ಇದು ನೋಡಿ, ಬ್ಯೂಟಿಫುಲ್ ಆಗಿರೋ ಟೆಕ್ಸಸ್ದು ಸ್ಟೇಟ್ ಕ್ಯಾಪಿಟಲ್. ನಮಗೆ ಹೇಗೆ ವಿಧಾನಸೌಧನೋ ಕರ್ನಾಟಕದವ್ರಿಗೆ, ಹಾಗೆ ಇಲ್ಲಿ ಟೆಕ್ಸಸ್ಗೆ ಈ ಬಿಲ್ಡಿಂಗು ವಿಧಾನಸೌಧ ಥರ. ಸೊ ಇದರಲ್ಲಿ ಇನ್ನೊಂದು ಫನ್ ಫ್ಯಾಕ್ಟ್ ಹೇಳ್ತೀನಿ ಕೇಳಿ. ಏನಂತ ಅಂದರೆ, ಟೆಕ್ಸಸ್ ಸ್ಟೇಟ್ ಕ್ಯಾಪಿಟಲ್ ಬಿಲ್ಡಿಂಗ್ ವಾಷಿಂಗ್ಟನ್ DC ಕ್ಯಾಪಿಟಲ್ ಬಿಲ್ಡಿಂಗಿಂದ 15 feet ದೊಡ್ಡ ಇದೆಯಂತೆ. ಮತ್ತು ಇಲ್ಲಿ ಫೋಟೋಶೂಟ್ಸ್ ಕೂಡ ಮಾಡಿಸ್ಕೊತಾ ಇದ್ರು, ಪ್ರೀ ವೆಡ್ಡಿಂಗ್ ಫೋಟೋಶೂಟ್ಸ್. ಮತ್ತು ಹಾಗೆ ಇಲ್ಲಿ ವೆಡ್ಡಿಂಗ್ ಕೂಡ ಮಾಡ್ಕೋಬೋದಂತೆ. ಪರ್ಮಿಷನ್ ತೊಗೊಂಡು ಮತ್ತು ಅದು ಫೀ ಇರುತ್ತೆ. ಫೀ ಪೇ ಮಾಡಿ ನಾವು ಲೈಕ್ ಯಾರಾದ್ರೂ ವೆಡ್ಡಿಂಗ್ ಎಲ್ಲ ಮಾಡ್ಕೊಳಂಗಿದ್ರೆ ಮಾಡ್ಕೊಬೋದಂತೆ. ಬಟ್ ಹಾಗೆ ವಿಡಿಯೋ ಮಾಡೋದಕ್ಕೆಲ್ಲ ಏನು ಪರ್ಮಿಷನ್ ಬೇಡ, ಹಾಗೆ ಲೈಕ್ ವೀಡಿಯೋಸ್ ತೊಗೊಬೋದು. ಮತ್ತು ನಂಗೆ ಆಶ್ಚರ್ಯನೂ ಆಯಿತು, ಯಾಕೆಂದರೆ ಇಂಡಿಯಾದಲ್ಲಿ ನಮ್ಗೆ ಈ ಥರ ಅಲೌವ್ ಇರಲ್ಲ. ಲೈಕ್ ಗೌರ್ಮೆಂಟ್ ಬಿಲ್ಡಿಂಗ್ ಎದುರುಗಡೆ ಆಗಲಿ ಒಳಗಡೆ ಆಗಲಿ ಫೋಟೋಸ್ ತೊಗೊಳೋದು ಅಥವಾ ಫೋಟೋಶೂಟ್ಸ್ ಮಾಡ್ಕೊಳೋದು ಅದೆಲ್ಲ ಅಲೌವ್ ಇರಲ್ಲ. ಇಲ್ಲಿ ಒಳಗಡೆ ಕೂಡ ಅಲೌವ್ ಇತ್ತು, ಒಳಗಡೆ ಕೂಡ ಫೋಟೋಶೂಟ್ಸ್ ಮಾಡ್ತಾಯಿದ್ರು. ಸೊ ಇವಾಗ ನಾವು ಬಿಲ್ಡಿಂಗ್ ಒಳಗಡೆ ಎಂಟರ್ ಮಾಡ್ತಾಯಿದ್ದೀವಿ. ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅಂತ ನಾನು ಹೇಳೋಕ್ಕೇ ಆಗಲ್ಲ ನಿಮಗೆ, ಅಷ್ಟು ಬ್ಯೂಟಿಫುಲ್ ಆಗಿತ್ತು. ನೋಡ್ತಾ ಇರ್ಬೋದು ನೀವೇ ಎಷ್ಟು ಚೆನ್ನಾಗಿತ್ತು ಅಂತ. ಅಲ್ಲಿ ಇನ್ನೂ ಹಾಗೆ ನೋಡಿದಾಗ ಇನ್ನೂ ತುಂಬಾ ಚೆನ್ನಾಗಿತ್ತು.
ನೀವು ಈ ಬಿಲ್ಡಿಂಗ್ ಕಲರ್ನ ಹೊರಗಡೆ ಅಬ್ಸರ್ವ್ ಮಾಡಿದ್ರೆ ಸ್ವಲ್ಪ ಪಿಂಕಿಶಲ್ಲಿತ್ತು, ಯಾಕೆಂದರೆ ಇದು ಸನ್ಸೆಟ್ ರೆಡ್ ಅನ್ನೋ ಗ್ರಾನೈಟಿಂದ ಕಟ್ಟಿದ್ದಾರೆ. ಇದನ್ನ ಕಟ್ಟೋಕ್ಕೆ 3 ಮಿಲಿಯನ್ ಏಕರ್ಸ್ ಲ್ಯಾಂಡ್ನ ತೊಗೊಂಡು ಅಲ್ಲಿಂದ ಗ್ರಾನೈಟ್ನ ತೆಗೆದು ಕಟ್ಟಿದ್ರಂತೆ. ಫಸ್ಟ್ ಲೈಮ್ ಸ್ಟೋನ್ ಕಟ್ಟಬೇಕು ಅಂತ ಅಂದ್ಕೊಂಡ್ರಂತೆ, ಅದು ಆಗಲಿಲ್ಲ. ಸೊ ಹಾಗಾಗಿ ಗ್ರಾನೈಟಲ್ಲಿ ಬಿಲ್ಡ್ ಮಾಡಿದ್ದಾರೆ. ಇವಾಗ ನಾವು ಈ ಐಕಾನಿಕ್ ಬಿಲ್ಡಿಂಗ್ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಹೋಗ್ತಾಯಿದ್ದೀವಿ, ದಟ್ ಈಸ್ 2nd ಫ್ಲೋರ್. ಮತ್ತು ಇಲ್ಲಿ ಪಾರ್ಲಿಮೆಂಟ್ ಸೆಷನ್ಸ್ ಎಲ್ಲ ಇರುತ್ತಲ್ಲ, ಅದೆಲ್ಲ ಇಲ್ಲೇ ನಡೆಯೋದು. ಏನೇ ಡಿಸ್ಕಸ್ ಆಗಬೇಕು ಅಂತಂದರೂ ಇಲ್ಲೇ ಆಗೋದು. ಏಕೆಂದರೆ ಇಲ್ಲಿ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ಚೇಂಬರ್ ಮತ್ತು ಸೆನೆಟ್ ಚೇಂಬರ್ ಎರಡೂ ಇಲ್ಲೇ ಇರೋದು. ಹಾಗೆ ನಾನು ಮುಂಚೆನೇ ಮೆನ್ಷನ್ ಮಾಡ್ದಂಗೆ ಇಲ್ಲಿ ಫೋಟೋ ಶೂಟ್ಸ್ ಕೂಡ ಮಾಡಿಸ್ಕೊಬೋದು. ನೀವು ಅಲ್ಲಿ ನೋಡ್ಬೋದು. ಇಲ್ಲಿ ಕೂಡ ಇವರು ಮತ್ತು ಇನ್ನೊಂದು ಲೈಕ್ ಟೀಮ್ ಬಂದು ಫೋಟೋ ಶೂಟ್ಸ್ ಮಾಡಿಸ್ಕೊತಾ ಇದ್ರು. ಅದು ಸೋ ಕ್ಯೂಟ್, ಚೆನ್ನಾಗಿ ಅನ್ನಿಸ್ತಾ ಇತ್ತು ನೋಡೋದಕ್ಕೆ, ಡಿಫ್ರೆಂಟ್ ಆಗಿತ್ತು. ಇವಾಗ ನಾವು ಸೆನೆಟ್ ಚೇಂಬರ್ಗೆ ಹೋಗ್ತಾ ಇದ್ದೀವಿ. ಇದು ಸಖತ್ ಬ್ಯೂಟಿಫುಲ್ ಆಗಿದೆ. ಇಲ್ಲಿ ಏನಾಗುತ್ತೆ ಅಂದರೆ ಎಲೆಕ್ಟೆಡ್ ಮೆಂಬರ್ಸ್ ಇರ್ತಾರಲ್ಲ, ಅವರು ಟೆಕ್ಸಸ್ ರಿಲೇಟೆಡ್ ಆಗಿರೋ ಇಂಪಾರ್ಟೆಂಟ್ ಡಿಸಿಷನ್ನ ತೊಗೊತಾರೆ. ಹೊಸ ಲಾ ಮಾಡೋದಾಗಿರ್ಬೋದು, ಅಥವಾ ಬಜೆಟ್ ಬಗ್ಗೆ ಡಿಸ್ಕಸ್ ಮಾಡೋದಾಗಿರ್ಬೋದು. ಇಲ್ಲಿ ಸ್ಕೂಲ್ಸ್, ರೋಡ್ಸ್ ಅಥವಾ ಬೇರೆ ಏನು ಪಬ್ಲಿಕ್ದು ಗೆ ಏನು ಮಾಡಬೇಕು ಅಥವಾ ಅದ್ರ ಪ್ರೋಸ್ ಕಾನ್ಸ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋದಕ್ಕೇ ಇರೋವಂಥ ಜಾಗ ಇದು. ಹಾಗೆ ನಾವು ಈ ಸೆಷನ್ನ ಲೈಕ್ ಪಬ್ಲಿಕ್ ಕೂಡ ನೋಡ್ಬೋದು. ಅದು 3rd ಫ್ಲೋರಲ್ಲಿದೆ. 3rd ಫ್ಲೋರಿಂದ ನಾವು ನೋಡ್ಬೋದು. ಹಾಗೆ ಬಿಲ್ಡಿಂಗ್ನ ಎಂಟರ್ ಆಗೋದಕ್ಕೆ ಮತ್ತು ಸೆಷನ್ಸ್ನ ನೋಡೋದಕ್ಕೆ ನಾವೇನು ಪೇ ಮಾಡಬೇಕಾಗಿಲ್ಲ. ಫ್ರೀಯಾಗಿ ಎಂಟ್ರೆನ್ಸ್ ಫೀ ಏನಿಲ್ಲ, ಫ್ರೀ ಎಂಟ್ರೆನ್ಸ್ ಇರುತ್ತೆ. ಮತ್ತು ಸೆಷನ್ಸ್ ಕೂಡ ಫ್ರೀಯಾಗಿ ನೋಡ್ಬೋದು. ಹಾಗೆ ಪ್ರತಿ ಫ್ಲೋರಲ್ಲೂ ಲೈಕ್ ಹಳೆ ಗವರ್ನರ್ಸ್ ಮತ್ತು ಹಳೆ ಪ್ರೆಸಿಡೆಂಟ್ಸ್ದು ಫೋಟೋಸ್ನ ಹಾಕಿದ್ದಾರೆ. ಹಾಗೆ ಇವಾಗ ಕರೆಂಟ್ ಗವರ್ನರ್ ಬಂದು ಗ್ರೇಗ್ ಆಬಟ್ ಅಂತ. ಅವರು 48th ಗವರ್ನರ್ ಆಫ್ ಟೆಕ್ಸಸ್. ಇವಾಗ ಇಲ್ಲಿ ನೀವು ನೋಡ್ತಿರೋದು ಲೆಜಿಸ್ಲೇಟಿವ್ ರೆಫರೆನ್ಸ್ ಲೈಬ್ರರಿ. ಇದು ಕೂಡ ಪಬ್ಲಿಕ್ಗೆ ಯಾವಾಗೂ ಓಪನ್ ಇರುತ್ತೆ. ಸೊ ಯಾರು ಬೇಕಂದ್ರೂ ಬಂದು ಇದನ್ನ ಯೂಸ್ ಮಾಡ್ಬೋದು. ಮತ್ತು ಏನು ಗೊತ್ತಾ, ಪ್ರತಿ ಫ್ಲೋರಿಂದನೂ ಮೇಲ್ಗಡೆ ಡೋಮ್ನ ನೋಡಬೇಕಂದ್ರೆ ಡಿಫ್ರೆಂಟ್ ಕಾಣ್ತಾ ಇತ್ತು. ಮೇಲ್ಗಡೆ ಹೋದಂಗೆ ಇನ್ನೂ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಸೊ ಇಟ್ ಇಸ್ ಸೋ ಬ್ಯೂಟಿಫುಲ್. ಮೋಸ್ಟ್ ಪ್ರಾಬ್ಲಿ ನೀವು ಇಲ್ಲಿ ನೋಡಿದ್ರೆ ನಿಮಗೆ ಅದು ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅಂತ ನಿಮಗೆ ಕಾಣಿಸ್ತಿಲ್ಲ ಅನಿಸುತ್ತೆ. ಹಾಗೆ ಏನು ಅಂತಂದರೆ ಇಲ್ಲಿ ತುಂಬ ರೂಮ್ಸ್ಗಳಿದ್ದವು. ಏನಂತಂದರೆ ಎಲೆಕ್ಟೆಡ್ ಮೆಂಬರ್ಸಿಗೆ ಅವ್ರ ಆಫೀಸ್ ಇರುತ್ತಲ್ಲ, ಸೊ ಹಾಗೆ ಪ್ರತಿ ಫ್ಲೋರಲ್ಲೂ ರೂಮ್ಸ್ಗಳಿದ್ವು. ಹಾಗೆ ಫಸ್ಟ್ ಫ್ಲೋರಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಇಲ್ಲಿ ಪ್ರೆಸೆಂಟ್ ಗವರ್ನರ್ಗೆ ರೂಮ್ ಇತ್ತು. ಮತ್ತು ಇನ್ನೊಂದಿದ್ದು ಫನ್ ಫ್ಯಾಕ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನು ಅಂತ ಅಂದರೆ ಇಲ್ಲಿ ನಾವು ವಾಲ್ಗೆ ವಿಸ್ಪರ್ ಮಾಡಿದ್ರೆ, ಆಪೋಸಿಟಲ್ಲಿ ಹೋಗಿ ನಿಂತ್ಕೊಂಡು ಕಿವಿ ಕೊಟ್ಟು ಕೇಳಿದ್ರೆ ಏನು ವಿಸ್ಪರ್ ಮಾಡ್ತೀವಿ ಅದು ಕ್ಲಿಯರಾಗಿ ಕೇಳುತ್ತಂತೆ. ಸೊ ಅದು ನಾವು ಟ್ರೈ ಮಾಡಲಿಲ್ಲ, ಬಟ್ ಇಟ್ಸ್ ಎ ಫನ್ ಫ್ಯಾಕ್ಟ್. ಮತ್ತೆ ನಂಗೆ ಗೊತ್ತಾಯಿತು. ಈ ಫ್ಲೋರು ಮೇಯ್ನಾಗಿ ಪಬ್ಲಿಕ್ಗೆ ಅಂತ ಇರೋದು. ಇಲ್ಲಿ ಪ್ರೊಸೀಡಿಂಗ್ಸ್ನ ಕುತ್ಕೊಂಡು ಗ್ಯಾಲರಿಲಿ ಪಬ್ಲಿಕ್ ನೋಡ್ಬೋದು. ನಾನು ಮುಂಚೆನೇ ಹೇಳ್ದಂಗೆ ಇದು ಪಬ್ಲಿಕ್ಗೆ ಫ್ರೀ ಇರೋದು. ಯಾವಾಗ ಸೆಷನ್ಸ್ ಇರುತ್ತೆ ಅದನ್ನು ನೋಡಿಕೊಂಡು ಆ ಟೈಮ್ಸ್ನ ನೋಡಿಕೊಂಡು ಬಂದು ಅವರಿಲ್ಲಿ ಪ್ರೊಸೀಡಿಂಗ್ಸ್ನ ನೋಡ್ಬೋದು. ಮುಂಡ ಮುಟ್ಟಬೇಡ ಮಗಳ. ಯಾ ಮುಂಡ ಮುಟ್ಟಬೇಡ ಮಗಳ. ಇವಾಗ ನಾವು ಬಿಲ್ಡಿಂಗ್ದು ಲಾಸ್ಟ್ ಫ್ಲೋರಲ್ಲಿ ಇದ್ದೀನಿ. ಇದು 4th ಫ್ಲೋರ್. ಇಲ್ಲಿಂದ ನಿಮಗೆ ಡೋಮ್ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಫುಲ್ ಡೋಮ್ ಹತ್ತಿರ ಇರೋ ಫ್ಲೋರ್ ಇದು. ಮತ್ತು ಟೆಕ್ಸಸ್ ಸ್ಟಾರ್ ಕೂಡ ನೋಡ್ಬೋದು ಮಿಡಲಲ್ಲಿ. ಸೊ ಇಲ್ಲಿಂದ ಫುಲ್ ಕೆಳಗಡೆ ನೋಡೋಕ್ಕಂತೂ ಸಕ್ಕತ್ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು. ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ವಿಡಿಯೋಸ್ ನಾಟ್ ಮೇಕಿಂಗ್ ಎನಿ ಜಸ್ಟಿಸ್. ಆ್ಯಕ್ಚುಲಿ ತುಂಬಾ ಚೆನ್ನಾಗಿದೆ ರಿಯಲಾಗಿ ನೋಡೋದಕ್ಕೆ.
ಇವಾಗ ಬಿಲ್ಡಿಂಗ್ನ ಒಳಗಡೆ ಎಲ್ಲ ನೋಡ್ಕೊಂಡು ಹೊರಗಡೆ ಬಂದಿದ್ದಾಯಿತು. ಸೊ ಮುಂಚೆನೇ ಹೇಳ್ದಂಗೆ ಇದು ಗ್ರಾನೈಟಲ್ಲಿ ಮಾಡಿರೋದು ಈ ಕಂಪ್ಲೀಟ್ ಬಿಲ್ಡಿಂಗು. ಇದು ಲೈಕ್ ಸನ್ಸೆಟ್ ರೆಡ್ ಗ್ರಾನೈಟಲ್ಲಿ ಮಾಡಿರೋದು. ಸ್ವಲ್ಪ ಪಿಂಕಿಶಲ್ಲಿ ಕಾಣಿಸುತ್ತೆ. ಫುಲ್ ಬಿಲ್ಡಿಂಗ್ ಒಟ್ಟಿಗೆ ನೋಡಿದಾಗ ಫುಲ್ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಮತ್ತು ಇದು 1888ಅಲ್ಲಿ ಮಾಡಿರೋದು. ಎಷ್ಟು ಹಳೆ ಬಿಲ್ಡಿಂಗ್ ಅನ್ಸೋದೇ ಇಲ್ಲ, ಸಖತ್ ಬ್ಯೂಟಿಫುಲ್ ಆಗಿದೆ. ಹಾಗೆ ಇಲ್ಲಿ ನೋಡಿ ನನ್ನ ಫ್ರೆಂಡ್ ಮನೆಗೆ ಬಂದ ಮೇಲೆ ಇಲ್ಲಿ ನನ್ನ ಬರ್ಡೇ ಇತ್ತು. ಹಾಗಾಗಿ ನನ್ನ ಬರ್ಡೇನ ಸೆಲೆಬ್ರೇಟ್ ಮಾಡೋಕ್ಕೆ ಅವಳೆಲ್ಲ ಅರೇಂಜ್ ಮಾಡಿದ್ಲು. ಹಾಗಾಗಿ ಇಲ್ಲಿ ಕೇಕ್ ಕಟ್ ಮಾಡ್ತಾಯಿದ್ದೀನಿ ನಾನು. ಸೊ ಇದಾದಮೇಲೆ ನಾವು ಅದೊಂದು ಲಂಚ್ಗೆ ಏನಾದ್ರು ಹೋಗೋಣ ಅಂತ ಅಂದ್ಕೊಂಡ್ವಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಎಫರ್ಟ್ಸ್ ನಮ್ಮಿ. ಥ್ಯಾಂಕ್ಸ್ ಸೋ ಮಚ್ ಫಾರ್ ದಿಸ್ ಬ್ಯೂಟಿಫುಲ್ ಸೆಲೆಬ್ರೇಷನ್ಸ್. ಲವ್ ಯು. ಚೆನ್ನಾಗಿದೆ, ನಿಜ ಅಷ್ಟು ಚೆನ್ನಾಗಿದೆ. ಇಲ್ಲಪ್ಪ, ನನ್ನನ್ನೇ ಕೇಳ್ತಾವ್ರಂತ ಕೇಳ್ತೀನಿ ನಾನು. ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಹೊರಟಿದ್ದೀವಿ ರೆಸ್ಟೋರೆಂಟಿಗೆ. ಓಯಸಿಸ್ ಅಂತ ರೆಸ್ಟೋರೆಂಟ್ಗೆ ಹೊರಟಿದ್ದೀವಿ. ಸೊ ಇಲ್ಲಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ಜಾಗ. ಬೆಟ್ಟ ಗುಡ್ಡಗಳಿದೆ ಮತ್ತು ಬೆಟ್ಟದ ಮೇಲೆ ಮನೆಗಳು ಕೂಡ ಇದೆ. ಸೊ ನಾವಿರೋ ಜಾಗದಲ್ಲಿ ಈ ಥರ ಬೆಟ್ಟ ಗುಡ್ಡಗಳು ನೋಡೋಕ್ಕೆ ಸಿಗೋದೇ ಇಲ್ಲ. ಫುಲ್ ಫ್ಲ್ಯಾಟ್ ನಾವಿರೋ ಏರಿಯಾ, ನಾವಿರೋದು ಡ್ಯಾಲಸಲ್ಲಲ್ವಾ. ಸೊ ನಾವು ಆ ಥರ ನೋಡಬೇಕಂದ್ರೆ ಆಲ್ಮೋಸ್ಟ್ ಒಂದು 3 hours ಡ್ರೈವ್ ಮಾಡ್ಕೊಂಡು ಹೋಗಬೇಕು. ಬೆಟ್ಟ ಕಾಡೆಲ್ಲ ನೋಡಬೇಕಂತಂದರೆ ಇಲ್ಲಿ ಇದನ್ನೆಲ್ಲ ನೋಡಿ ತುಂಬಾ ಖುಷಿ ಆಯಿತು. ಸೊ ನಾ ಈ ಜಾಗನ ತುಂಬ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ನೋಡಿದ್ದೀನಿ. ದ ಓಯಸಿಸ್ ಅಂತ ಈ ರೆಸ್ಟೋರೆಂಟ್ನ ಹೆಸರು. ಇದನ್ನು ಸನ್ಸೆಟ್ ಕ್ಯಾಪಿಟಲ್ ಆಫ್ ಟೆಕ್ಸಸ್ ಅಂತಲೂ ಕರೀತಾರಂತೆ. ಇದು ಬೆಟ್ಟದ ಮೇಲ್ಗಡೆ ಇರೋದ್ರಿಂದ ಇದು ವ್ಯೂ ತುಂಬಾ ಚೆನ್ನಾಗಿದೆ. ಮತ್ತು ಇದು ಲೇಕ್ ಪಕ್ಕದಲ್ಲಿದೆ, ಟ್ರಾವೆಲ್ಸ್ ಲೇಕ್ ಪಕ್ಕದಲ್ಲಿದೆ. ಹಾಗಾಗಿ ನೀವು ಲೇಕ್ನ ನೋಡಿಕೊಂಡು, ಲೇಕ್ ವ್ಯೂನ ನೋಡಿಕೊಂಡು ಆರಾಮಾಗಿ ಊಟ ಮಾಡ್ಬೋದು, ಎಂಜಾಯ್ ಮಾಡ್ಬೋದು. ಸೊ ನಾವಿವತ್ತು ಏನಾಗಿದೆ ಅಂದರೆ ಸ್ವಲ್ಪ ಮಳೆ ಡ್ರಿಸಲ್ ಆಗ್ತಾಯಿತ್ತು, ಸ್ಪ್ರಿಂಗ್ ಆಗಿರೋದ್ರಿಂದ. ಹಾಗಾಗಿ ನಾವು ಸ್ವಲ್ಪ ಶೇಡಲ್ಲಿ ಕುತ್ಕೊಬೇಕಾಯಿತು. ಬಟ್ ಅದರ್ವೈಸ್ ತುಂಬಾ ಚೆನ್ನಾಗಿದೆ. ಸ್ವಲ್ಪ ಲೈಕ್ ಬಿಸಿಲಿರೋ ಟೈಮಲ್ಲಿ ಬಂದರೆ ಇನ್ನೂ ಜಾಸ್ತಿ ಎಂಜಾಯ್ ಮಾಡ್ಬೋದು ಅಂತ ನನಗನ್ನಿಸ್ತು. ಇಲ್ಲಿ ಆ್ಯಂಬಿಯನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಬಂದ್ರಂತೂ ಸಖತ್ತಾಗಿರೋ ಹ್ಯಾಂಗ್ಔಟ್ ಸ್ಪಾಟ್. ಸಖತ್ ತುಂಬಾ ಚೆನ್ನಾಗಿದೆ ಮತ್ತು ಸಖತ್ ಕಲರ್ಫುಲ್ ಆಗಿತ್ತು. ಮಕ್ಕಳು ಕೂಡ ಎಂಜಾಯ್ ಮಾಡ್ತಾಯಿದ್ರು. ಇದನ್ನ ಕಿಡ್ಸ್ ಫ್ರೆಂಡ್ಲಿಯಾಗಿ ಕೂಡ ಇತ್ತು. ತುಂಬ ಸ್ಪೇಸ್ ಕೂಡ ಚೆನ್ನಾಗಿತ್ತು. ಹಾಗಾಗಿ ಮಕ್ಕಳು ಓಡಾಡಿಕೊಂಡು ಆಟ ಆಡ್ಕೊಂಡೆಲ್ಲ ಇರೋದಕ್ಕೆ ಚೆನ್ನಾಗಿತ್ತು. ಮತ್ತು ಹಾಗೆ ಇಂಡೋರ್ ಕೂಡ ಡೈನ್ ಮಾಡ್ಬೋದಿತ್ತು, ಔಟ್ಡೋರ್ ಕೂಡ ಹೋಗ್ಬೋದಿತ್ತು. ಸೊ ಬಿಸಿಲು ಇಲ್ಲದೆ ವಿ ಚೋಸ್ ಟು ಗೋ ಔಟ್. ಬಟ್ ಡೆಕ್ಸ್ ಕೂಡ ಇತ್ತು, ಲೈಕ್ ವಿತೌಟ್ ಶೇಡ್ಸ್ ಆ ಥರನೂ ಇತ್ತು. ಬಟ್ ಏನಂದರೆ ಮಳೆ ಬರ್ತಿರೋದ್ರಿಂದ ವಿ ಚೋಸ್ ಟು ಸ್ಟೇ ಇನ್ ದ ಶೇಡ್ಸ್. ಸೊ ಸಖತ್ ಬ್ಯೂಟಿಫುಲ್ ಆಗಿತ್ತು. ಐ ಡೆಫಿನೆಟ್ಲಿ ರೆಕಮೆಂಡ್ ಟು ಗೋ ಟು ದಿಸ್ ಪ್ಲೇಸ್. ಏನಾದರೂ ಆಸ್ಟಿನ್ ಬರೋ ಖಂಡಿತ ಇಲ್ಲಿಗೆ ಹೋಗಿ. ಮತ್ತು ಲೇಕ್ ಟ್ರೈವರ್ಸ್ ನೋಡ್ಬೋದು. ಇದು ಬೆಟ್ಟದ ಮೇಲ್ಗಡೆ ಇರೋದ್ರಿಂದ ಸಖತ್ ವ್ಯೂ ತುಂಬಾ ಚೆನ್ನಾಗಿತ್ತು. ಮತ್ತು ಹಾಗೆ ಅಲ್ಲಲ್ಲಿ ಇದು ಲವ್ ಲಾಕ್ಸ್ ಕೂಡ ಹಾಕಿರೋ ನೋಡ್ಬೋದು ನೀವು. ಸ್ಟೆಪ್ಸ್ ಹತ್ತೋ ಜಾಗದಲ್ಲಿ ಹಾಕಿದ್ದಾರೆ. ಎಲ್ಲ ಕಡೆ ಲವ್ ಲಾಕ್ಸ್ ಹಾಕಿದ್ದಾರೆ. ಸೊ ನೀವು ಏನಾದ್ರು ಹೋಗಿ ಹೋದರೆ ಖಂಡಿತವಾಗ್ಲೂ ನೀವು ಹಾಕ್ಬೋದು. ಓಕೆ, ನಾನು ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ಲಿ. ಟಿಲ್ ದೆನ್ ಬೈ ಬೈ, ಟೇಕ್ ಕೇರ್.